ಸರ್ಕಾರಿ ಪ್ರೌಢಶಾಲೆ ಚಿಕ್ಕೋಡಿಯ ಕನ್ನಡ ಭಾಷಾ ಶಿಕ್ಷಕಿ ಶ್ರೀಮತಿ ಹೇಮಲತಾ ಕಲ್ಲಪ್ಪ ಮಲ್ಲಾಪುರೆ ಇವರು ದಿನಾಂಕ 28/2/2025 ವಯೋನಿವೃತ್ತಿ ಹೊಂದಿದ ಪ್ರಯುಕ್ತ ಸರ್ಕಾರಿ ಪ್ರೌಢಶಾಲೆ ಚಿಕ್ಕೋಡಿಯ ಆವರಣದಲ್ಲಿ ಅವರ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಸದರಿ ಶಿಕ್ಷಕಿ ತಮ್ಮ 18ನೇ ವಯಸ್ಸಿನಲ್ಲಿಯೇ 1985ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಜೈನಾಪುರ ತಾಲೂಕಾ ಚಿಕ್ಕೋಡಿ ಇಲ್ಲಿಂದ ತಮ್ಮ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿ ಹುಕ್ಕೇರಿ ಚಿಕ್ಕೋಡಿ ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿ 2007ರಲ್ಲಿ ಪ್ರೌಢಶಾಲಾ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಬಡ್ತಿ ಹೊಂದಿ ಸರ್ಕಾರಿ ಪ್ರೌಢಶಾಲೆಯ ಕಬ್ಬೂರಲ್ಲಿ ಸೇವೆ ಸಲ್ಲಿಸಿ 2008ರಲ್ಲಿ ಸರ್ಕಾರಿ ಪ್ರೌಢಶಾಲೆ ಚಿಕ್ಕೋಡಿ ಇಲ್ಲಿ ತಮ್ಮ ಸೇವೆ ಪ್ರಾರಂಭಿಸಿ ಸುಮಾರು 17 ವರ್ಷ ಇದೇ ಶಾಲೆಯಲ್ಲಿ ಕನ್ನಡ ಮತ್ತು ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯನ್ನು ಕಲಿಸಿದ್ದಾರೆ. ಸುದೀರ್ಘ 40 ವರ್ಷಗಳ ಸೇವಾವಧಿಯನ್ನು ಪೂರೈಸಿದ ಶಿಕ್ಷಕಿ ವಿದ್ಯಾರ್ಥಿಗಳನ್ನು ತಮ್ಮ ಸ್ವಂತ ಮಕ್ಕಳ ತರಹ ನೋಡಿಕೊಂಡು ಉತ್ಸಾಹದಿಂದ ಮಕ್ಕಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಕ್ಷರ ಭಾಷಾ ಮಾಡಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇಡೀ ತಮ್ಮ ಸೇವಾವಧಿಯಲ್ಲಿ ಯಾವ ಮಕ್ಕಳಿಗೂ ಸಿಟ್ಟು ಮಾಡದೆ ಶಿಕ್ಷಿಸದೆ ಪ್ರೀತಿಯಿಂದ ಮಕ್ಕಳನ್ನು ಮಾಡಿದವರಾಗಿದ್ದಾರೆ. SSLC ಪರೀಕ್ಷೆಯಲ್ಲಿ ಮಕ್ಕಳು ಅತಿ ಹೆಚ್ಚು ಅಂಕ ಗಳಿಸುವ ಪರಿಶ್ರಮ ವಹಿಸಿರುತ್ತಾರೆ. ಮೃದು ಸ್ವಭಾವ, ಸೌಮ್ಯ ಸರಳ ವ್ಯಕ್ತಿತ್ವದ ಇವರು ಎಲ್ಲ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದವರು. ಇವರ ಬೀಳ್ಕೊಡುವ ಸಮಾರಂಭದ ಅಧ್ಯಕ್ಷತೆಯನ್ನು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ವಹಿಸಿದ್ದರು. ನಿವೃತ್ತ ಶಿಕ್ಷಕಿಯ ಕುಟುಂಬದ ಸದಸ್ಯರು, ಬಂಧು ಬಾಂಧವರು, ಆಪ್ತ ಸ್ನೇಹ ಬಳಗ, ಹಳೆ ವಿದ್ಯಾರ್ಥಿಗಳ ಬಳಗ, ಇಲಾಖೆಯ ಅಧಿಕಾರಿಗಳು, ಆವರಣದಲ್ಲಿ ಪ್ರಾಥಮಿಕ ಶಾಲೆಗಳ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, SDMC ಪದಾಧಿಕಾರಿಗಳು, ಪ್ರೌಢಶಾಲೆಯ ಎಲ್ಲ ಶಿಕ್ಷಕ ಬಳಗ, ಶಿಕ್ಷಕೇತರ ಬಳಗ, ಸಮಸ್ತ ವಿದ್ಯಾರ್ಥಿಗಳು ಉಪಸ್ಥಿತಿ ಇದ್ದರು. ನಿವೃತ್ತಿ ಶಿಕ್ಷಕಿಯನ್ನು ರಥದಲ್ಲಿ ಕೂಡಿಸಿ ಚಿಕ್ಕೋಡಿಯ ಬಸವ ವೃತ್ತದವರೆಗೆ ಸಾಗಿ ಎಲ್ಲ ವಿದ್ಯಾರ್ಥಿಗಳಿಂದ ಅವರ ಮೇಲೆ ಪುಷ್ಪ ವೃಷ್ಟಿ ಮಾಡಿಸಿ ಅವರನ್ನು ವಿಜೃಂಭಣೆಯಿಂದ ಬೀಳ್ಕೊಡಲಾಯಿತು. ಪ್ರತಿನಿಧಿ ನದೀಮ್ ನಾಯ್ಕವಾಡಿ, ಚಿಕ್ಕೋಡಿ. ನಾನು ಇವತ್ತು ನಿವೃತ್ತಿ ಅನ್ನುವಂಥ ವಿಷಯ ನನಗೆ ಒಂದು ಸ್ವಲ್ಪ ಭಾರ ಅನಿಸ್ತಾ ಇದೆ. ನನಗೇನು ನೆನಪು ಬರತ್ತಂದ್ರೆ ನನ್ನ ಹಾಜರಿ ಶಾಲೆಯಲ್ಲಿ ಹಾಜರಾದಂತಹ ದಿವಸ ನನಗೆ ನೆನಪು ಬರ್ತಾ ಇದೆ. ಅಂದು ಶನಿವಾರ ಆಯಿತು, ಇವತ್ತು ಶುಕ್ರವಾರ ಅದೇ. ಅಂದು ಶನಿವಾರ ಇತ್ತು, 1985ನೇ ಇಸ್ವಿ. ಆ ದಿವಸ ಹಿಂದಿನ ದಿವಸ ಶುಕ್ರವಾರ ದಿವಸ ನನ್ನ ಕೈ ಆರ್ಡರ್ ಸೇರಿತ್ತು ನನ್ನ ಕೈಗೆ. ಮಾರನೇ ದಿವಸ ಶನಿವಾರ ಹಾಜರಾಗೋಣ ಅಂಥೇಳಿ ಎಲ್ಲ ಮನೆಯಲ್ಲಿ ಹೇಳಿದರು. ನಮ್ಮಪ್ಪ 4 ಗಂಟೆಗೆ ಎದ್ದು ನಮ್ದೊಂದು ಹೊರಗೆ ನೀರು ಒಲಿ ಇತ್ತು, ಅಲ್ಲಿ ನೀರು ಕಾಸಿ 5 ಗಂಟೆಗೆ ಅಂದ್ರೆ ಅವ್ರು ಸ್ನಾನ ಮುಗಿಸಿ 5 ಗಂಟೆಗೆ ನನ್ನ ಎಬ್ಬಿಸ್ತಿದ್ರು. ಯವು ಲಘು ಏಳು, ಸ್ಕೂಲಿಗೆ ಹೋಗ್ಬೇಕು, ಯವು ಏಳು ಅಂತ. ನಾನಪ್ಪ ತಡಿಯಿಲ್ಲ ಇನ್ನೊಂದು ಸ್ವಲ್ಪ ಅಂಥೇಳಿ ನಾನು ಅವಾಗ ಹಾಗೆ ಹಠಮಾರಿ ವಯಸ್ಸು. ಅವಾಗ ನಮ್ಮ ಪಪ್ಪ ನಮ್ಮ ಮಮ್ಮಿ ಕೂಡಿ ನನ್ನ ಎಬ್ಬಿಸಿ ಶನಿವಾರ ದಿವಸ ಇತ್ತು. ಅಪ್ಪ ಕರ್ಕೊಂಡ 7:15 ಸ್ಕೂಲ, 7 ಬಸ್ ನಾವು ಹತ್ಬೇಕ. ಜೈನಾಪುರ ಇಲ್ಲೇ ಸಮೀಪ ಇತ್ತು. ಅಪ್ಪ ಕರ್ಕೊಂಡ ಹೋಗ್ತಾ ಇದ್ರು. ಹಿಂಗಾಗಿ ಎಲ್ಲರೂ ಪರಿಚಯ ಇದ್ರು. ಮುಂದೆ ಯಾರೇ ಬಂದಂದ್ರೆ ನಮ್ಮಪ್ಪ ಏನು ಹೇಳೋದು, ಅನ್ನಗಳು ನಮಸ್ಕಾರ ರೀ, ಅನ್ನಗಳು ನಮಸ್ಕಾರ ರೀ, ನನ್ನ ಮಗಳಿಗೆ ನೌಕರಿ ಬಂದದ್ರಿ, ನಾ ಹಾಜರ್ ಪಡ್ಸಕ್ ಒಯ್ಯಾಕತ್ತೀನಿ. ನಾ ಮುಂದೆ ಏನಕ್ಕೆ, ಅಪ್ಪ ಏನು ಹಿಡ್ಕೊಂತ ಇರ್ತೀಯಪ್ಪ, ಸಾಕು ಬೇಡ, ನಮ್ದೇನು ದೊಡ್ಡ ನೌಕರಿ ಐತಿ, ನಾ ಈ ಟೀಚರ್ ನೌಕರಿ ಇದೀನಿ ಅಂತೇಳಿ ನಾ ಅಂತಿದ್ನಿ. ಆದ್ರೆ ಮತ್ತೆ ಮುಂದೆ ಯಾರೇ ಬಂದ್ರಂದ್ರೆ ಮತ್ತೆ ಅನ್ನಗಳು ನಮಸ್ಕಾರ ರೀ, ನಾವು ಅನ್ನಗಳು ನಮಸ್ಕಾರ ರೀ, ಮಗಳಿಗೆ ನೌಕರಿ ಬಂದದರಿ, ಹಾಜರ್ ಮಾಡ್ಸಕ್ ಒಯ್ಯಾಕತ್ತೀನಿ. ಅವಾಗ ಅವ್ರೇನೇನವರು ಅವಾಗ ಮಾಸ್ತರ್ ಅನ್ನುವಂಥದ್ದು ಒಂದು ಶಬ್ದ. ಏನು ಮಾಸ್ತರ್, ನಿಂದ ದೈವ,
ನೀನು ಎಲ್ಲ ಮಕ್ಕಳದ ನೌಕರಿ ಹಚ್ಚಾಕತ್ತೀಪ ಅಂತೇಳಿ ಅವ್ರು ಅನ್ನೋರು. ನಾ ಮುಂದೆ ಹೋಗಿ ಅಪ್ಪ ಹಂಗೆ ಅನ್ಬೇಡಪ್ಪ ಅನ್ನಕ್ಕೆ ನಾನು ಹೂನವ ಅನ್ನೋರು ಮಾತು ಹೋಗೋರು. ಅವತ್ತ ಹಾಜರುಪಡಿಸಿ ಕರ್ಕೊಂಡು ಶನಿವಾರ ನಾನು ಸ್ಕೂಲ್ ಮುಗಿಸ್ಬೇಕಾ ಕುಂತು ಕರ್ಕೊಂಡು ಬಂದರು. ಆ ನೆನಪು ನನಗಿನ್ನ ಆಗ್ತಾ ಇದೆ. ಅವರು ಇವತ್ತು ನನ್ನ ಜೊತೆ ಇಲ್ಲ, ನಮ್ಮಪ್ಪ ಆಯಿತು ನಮ್ಮ ಮಮ್ಮಿ ಆಯಿತು ಈಗ ನನ್ನ ಜೊತೆ ಇಲ್ಲ. ಆದರೆ ಅವ್ರೇನೋ ಹಾಜರುಪಡಿಸಿದ್ರು. ಕರ್ಕೊಂಡು ಹೋಗ್ಲಿಕ್ಕೆ ಮಾತ್ರ ಅವ್ರ ಜಾಗದಾಗ ಅಣ್ಣಗಳು ಬಂದಿದ್ದಾರೆ, ಅಕ್ಕ ಬಂದಿದ್ದಾರೆ, ಅಕ್ಕ ತಂಗಿಯರು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ. ನಂಗೆ ಆ ಖುಷಿ ಅದ ಏನಂದ್ರೆ ನಾ ಯಾವುದನ್ನು ಕಳ್ಕೊಂಡಿಲ್ಲ ಅಂತ, ಎಲ್ಲ ನನ್ನ ಜೊತೆನೇ ಅದ. ದೇವ್ರ ದೊಡ್ಡಮ್ಮ. ಇನ್ನು ನನ್ನ ನೌಕರಿ ಜೀವನದಾಗ ಹೇಳ್ಬೇಕಂದ್ರೆ ನನಗೆಲ್ಲೂ ತ್ರಾಸ ಅನ್ನೋದಿಲ್ಲ. ಇಲ್ಲೇ ಜೈನಾಪುರ ಐತಿ. ಜೈನಾಪುರ ಆದ ನಂತರ ಮುಂದಿಲ್ಲಿ ದಾದವಾನಟ್ಟಿ ಅಂಥೇಳಿ ಸಣ್ಣ ಹಳ್ಳಿ, ಅಲ್ಲಿ ಹೋದ್ನಿ. ಅಲ್ಲಿ ಆದ ನಂತರ ಆನಂದ್ಪುರ ಅಂಥೇಳಿ ಹತ್ತರಿಗೆ ಹತ್ತಿರ ಅಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿದ್ನಿ. ಆಮೇಲೆ ಪ್ರೈಮರಿ ಸ್ಕೂಲ್ HM ಅಂಥೇಳಿ ಬೋರ್ಗಲ್ಲಿಗೆ ಬಂದು ಜಾಯಿನ್ ಆದ್ನಿ. ಆಮೇಲೆ ಅಲ್ಲಿ ಒಂದು ವರ್ಷ ನಂತರ ಹೈಸ್ಕೂಲ್ದೊಳಗೆ ಅಂಥೇಳಿ ಕಬ್ಬೂರ್ಗೆ ಬಂದೀನಿ. ಕಬ್ಬೂರ್ದಾಗ ಒಂದು ವರ್ಷ ಆದ ನಂತರ ಚಿಕ್ಕೋಡಿಗೆ ಬಂದೆ. ಚಿಕ್ಕೋಡಿಗೆ ಬಂದಾಗ ಜಿರ್ಗಾ ಸರ್ ಅವರು ಇವರು HM ಅಂತ ಹೇಳಿದ್ರು, ಅವ್ರು ಹಾಜರುಪಡಿಸ್ಕೊಂಡ್ರು. ಸ್ವಲ್ಪ ದಿವಸ ಆದ ನಂತರ ವಾಳ್ಕೆ ಸರ್ HM ಆದರು. ಅವ್ರು ಆದ ನಂತರ ನಮ್ಮ ದೇವ್ರಿಸ ಸರ್ HM ಆದರು. ದೇವ್ರಿಸ ಸರ್ ಇದ್ದಾಗೂ ಎಲ್ಲ ಶಿಕ್ಷಕರು ಸಹ ನನಗೆ ಬಹಳ ಬಹಳ ಗೌರವವನ್ನು ಕೊಡ್ತಿದ್ರು. ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಕನ್ನಡ ಸರ್ ಅವರೇ, ಹಾಗೂ ಯಾವತ್ತೂ ನಮ್ಮ ಕೂಡ ಅತ್ಯಂತ ಆತ್ಮೀಯವಾಗಿ ನಡೆದುಕೊಳ್ಳುತ್ತೇವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಮತಿ ಮಲ್ಪೂರ್ ಮೇಡಮ್ ಅವರವರ ಕುಟುಂಬ ಸದಸ್ಯರೇ, ಈ ಸಮನ್ವಯ ಎಲ್ಲ ನನ್ನ ಅಧಿಕಾರಿ ಮಿತ್ರರೇ, SDMC ಸದಸ್ಯರೇ, ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರೇ ಮತ್ತು ಎಲ್ಲ ಸಹಶಿಕ್ಷಕರೇ, ಈ ಶಾಲೆಯ ಯಾವತ್ತೂ ನನ್ನ ಆತ್ಮೀಯ ಮಿತ್ರರೇ ಮತ್ತು ಮುದ್ದು ವಿದ್ಯಾರ್ಥಿನಿ. ಬಹುಶಃ 2007 ಈ ಶಾಲೆ ಪ್ರಾರಂಭವಾಯಿತು. ಈ ಶಾಲೆ ಪ್ರಾರಂಭವಾದಾಗ ಮಲ್ಪೂರ್ ಮೇಡಮ್ ಅವರು ಈ ಶಾಲೆಗೆ ಆಗಮಿಸಿದರು. ಬಹುಶಃ ಅವರೇ ಇರಬೇಕು. ಅದಾದ ನಂತರ ನಮ್ಮ ಕಮಟೆ ಸರ್ ಬಂದರು, ಆಮೇಲೆ ಮತ್ತು ವಂದನಾ ಅವ್ರು ಬಂದರು, ನಾನು ಬಂದೆ, ಆಮೇಲೆ ಮತ್ತು ಉಳಿದವರೆಲ್ಲ ಈ ಶಾಲೆಗೆ ಬಂದರು. ನಾನು ಬಹುಶಃ 14 ವರ್ಷ ಇಲ್ಲಿ ಸೇವೆ ಸಲ್ಲಿಸಿದಾಗ ಅವರು ಕೂಡ ಇರತಕ್ಕಂಥ ಒಂದು ಸಂಬಂಧಗಳನ್ನು ನಾನು ಅರ್ಥಕೊಂಡ್ರೆ ಭಾಳ ಅತ್ಯುತ್ತಮವಾದ ಒಂದು ವಿಷಯವನ್ನು ನಾನು ಅವ್ರ ಕಡೆಯಿಂದ ತಿಳ್ಕೊಂಡಿದ್ದೀನಿ. ಅವರು ಸ್ವಭಾವ ಸೌಮ್ಯ ಸ್ವಭಾವ. ಅವ್ರ ಪಾಠ ಬೋಧನೆ ನಿಮಗೆಲ್ಲ ಬರ್ತದೆ, ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋಂಥದ್ರಿಂದ ವಿದ್ಯಾರ್ಥಿಗಳಿಗೆ ಯಾವತ್ತೂ ಕೆಟ್ಟ ಶಬ್ದ ಮಾತಾಡೋದಾಗಲಿ ಅಥವಾ ಬೈದು ಹೇಳೋದಾಗಲಿ ಬಡಿಯೋದಾಗಲಿ ಯಾವತ್ತೂ ಮಾಡಿಲ್ಲ. ಆದರೆ ಅವರು ಈ ಶಾಲೆಗೆ ಬಂದ ನಂತರ ಅನೇಕ ಕಷ್ಟಗಳನ್ನು ಅನುಭವಿಸಿದರು. ಬಹುಶಃ ತಮಗೆಲ್ಲ ಗೊತ್ತಿದ್ದ ಹಾಗೆ, ಎಲ್ಲ ನಮ್ಮ ಶಿಕ್ಷಕ ಮಿತ್ರರಿಗೆ ಗೊತ್ತಿದ್ದ ಹಾಗೆ, ಉರ್ದು ಮಾಧ್ಯಮ ಜಾರಿಗಲ್ಲಿ ಒಳಗಿತ್ತು, ಆಮೇಲೆ ಕನ್ನಡ ಇಂದಿರಾನಗರದೊಳಗಿತ್ತು. ಕನ್ನಡ ಸಬ್ಜೆಕ್ಟು ಒಬ್ಬರೇ ಟೀಚರ, ಮುಂಜಾನೆ ಇಲ್ಲಿರೋದು ಮಧ್ಯಾಹ್ನ ಅಲ್ಲಿ ಹೋಗೋದು, ಅಥವಾ 3 ದಿವಸ ಅಲ್ಲಿರೋದು 3 ದಿವಸ ಇಲ್ಲಿ ಬರೋದು. ಇಂಥ ಒಂದು ಸಂದರ್ಭದೊಳಗೆ ಸಾಕಷ್ಟು ಸಲ ವಿಷಯ ಅಂಕಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಿದ್ದವು. ಬಹಳಷ್ಟು ಜನ ಅಧಿಕಾರಿಗಳು ಮಿತ್ರ ಬಂದಾಗ ಕನ್ನಡದಲ್ಲಿ ವಿಷಯ ಹಾಗೆ ಹೀಗೆ ಸ್ವಲ್ಪ ನೀವು ನೋಡ್ಕೊಳ್ಬೇಕು ಹಂಗೆ ಹಿಂಗೆ ಅಂತ ಬಹಳಷ್ಟು ಸಲ ಹೇಳ್ತಿದ್ರು. ಅವಾಗ ನಾವು ಭಾಳ ವಿಚಾರ ಮಾಡಿದಾಗ
ಮೇಡಮ್ ಅವರು ಎಷ್ಟು ಕಷ್ಟಪಟ್ಟಿದಾರಂತಂದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಉರ್ದು ಮಾಧ್ಯಮದೊಳಗ ಅಲ್ಲಿ ಹೋಗಿ ಪಾಠ ಬೋಧನೆ ಮಾಡಿ ಬಂದು ಮತ್ತೆ ಕನ್ನಡ ಈ ಶಾಲೆಗೆ ಬಂದು ಪಾಠ ಬೋಧನೆ ಮಾಡೋದು ಅಷ್ಟು ಸುಲಭ ಅಲ್ಲ ಅದು. ಯಾಕಂತಂದ್ರೆ ಅದು ಯಾರು ವರ್ಕ್ ಮಾಡ್ತಾರದ ಅವ್ರಿಗೆ ಗೊತ್ತಾಗ್ತದೆ ಅದು. ತದನಂತರ ಎಲ್ಲ 2 ವರ್ಷದಿಂದ ಇಲ್ಲಿ ನಮ್ಮ ಕೇಂದ್ರೀಯ ವಿದ್ಯಾಲಯ ನಡೀತಿತ್ತು. ಅದಕ್ಕೆ ಇಲ್ಲೇ ನಾವು ಬಂದೀವಿ, ಅವ್ರಿಗೂ ಅನುಕೂಲ ಆಯಿತು. ಮತ್ತು ಒಬ್ಬರು ಕನ್ನಡ ಸರ್ ಬಂದರು, ಭಾಳಷ್ಟು ಚೆನ್ನಾಗಾಯ್ತದು. ವಿಷಯ ಯಾವುದಕ್ಕೂ ಕೊರತೆ ಇಲ್ಲ, ಮಕ್ಕಳಿಗೂ ಕೂಡ ಯಾವುದೂ ಕೊರತೆ ಇಲ್ಲ ಅನ್ನೋದಂಗೆ ಮಲ್ಪೂರ್ ಮೇಡಮ್ ಅವರು ಇದ್ದಂತ ಒಂದು 4 ಹಾಡುಗಳನ್ನು ಹೇಳೋಣ. ಶುಭ ಮಂಗಳವ ಬಯಸಿ ನಿಮಗೆ ಇದು ನಮಿಸಿ ಮಾಡುವೆನು ಈ ಸ್ವಾಗತ. ಶುಭ ಮಂಗಳವ ಬಯಸಿ ನಿಮಗೆ ಇದು ನಮಿಸಿ ಮಾಡುವೆನು ಈ ಸ್ವಾಗತ. ಮಾನ್ಯ ಅಧ್ಯಕ್ಷರ ಬನ್ನಿ, ಹಿರಿಯ ಮೂಗಳ ಬನ್ನಿ, ಕಿರಿಮಗುಗಳ ಬನ್ನಿ, ಪ್ರೇಮ ಗಂಧವ ತನ್ನಿ ಸುರಿಸಿ ಜೇನುವಾಡಿ ಸೌರಭದ ಸುದೆ ಸುರಿಸುತ್ತ. ಶುಭ ಮಂಗಳವ ಬಯಸಿ ನಿಮಗಿದು ನಮಿಸಿ ಮಾಡುವೆನು ಈ ಸ್ವಾಗತ. ನಾನು ಯಾರು ಅಂತ ನನಗೆ ಸ್ವಲ್ಪ ಪರಿಚಯ ಇಲ್ಲ, ಎಲ್ಲ ಅದನ್ನೇ ಮಗ ಬಿಟ್ಕೊತೀವಿ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ನನ್ನ ತಂಗಿ ಹೇಳಿದ್ರು ಅವಳು ನಮ್ಮ ಆಸ್ತಿ, ಅವಳ ಆಸ್ತಿಗಿಂತ ಜಾಸ್ತಿ ಅಂತ ಒಬ್ಬ ತಂಗಿ ನನಗೆ ಸಿಗಬೇಕಾದ್ರೆ ನಾವು ನಮ್ಮ ಅಪ್ಪ ಅಮ್ಮ ಪುಣ್ಯ ಮಾಡಿದ್ರು. ನಮ್ಮ ಅಪ್ಪಗೆ ನಾವು 9 ಜನ, ಅವರು ನಮ್ಮನ್ನ ಹೆರ್ತಾ ಇರಲಿಲ್ಲ ಅಂದ್ರೆ ನಾವು ಈ ಸಂಭ್ರಮನೇ ನೋಡ್ತಾನೆ ಇರಲಿಲ್ಲ. ಅವರಿಗೆ ಮೊದಲೇ ನಾವು ಎಷ್ಟು ಕೃತಜ್ಞತೆಗಳನ್ನು ಅರ್ಪಿಸಿದ್ರು, ಎಷ್ಟು ನಮಸ್ಕಾರ ಮಾಡಿದ್ರು ನಾವು ಅವರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಈ ತಂಗಿ ನಮಗೆ 9 ಜನ, ನಮ್ಮ ತಾಯಿ ತಂದೆಗೆ ನಾವು ಮಕ್ಕಳು 9 ಜನರಲ್ಲಿ ಎಲ್ಲರಿಗೂ ಗೌರ್ಮೆಂಟ್ ನೌಕರಿ, ಪ್ರತಿಯೊಬ್ಬರು ನೌಕರಿ ಮಾಡ್ತಾರೆ. ಅದರಲ್ಲಿ ಇವಾಗ ಇವಳು 7ನೇ ಹೊರಗೆ ಬರ್ತಾ ಇದ್ದಾಳೆ, ರಿಟೈರ್ ಆಗಿ 7ನೇ ಮಗು. ನಮ್ಮಪ್ಪ ಇದ್ದಿದ್ರೆ ಈಗಾಗಲೇ ಹೇಳೋದೇ ಅಷ್ಟು ಭಾವಾವೇಶ. ಅವ ಅಂತೂ ಅವರಪ್ಪ ಅವನು ನಾವು ಬಂದು ಅವ್ರಿಗೆ ನಮಸ್ಕಾರ ಮಾಡೋದು ಇವುದಂತ ಹಾಕ್ಬಿಡ್ತಿದ್ದೀವಿ. ಆದರೆ ನಮಗೆ ಆ ಭಾಗ್ಯ ಇಲ್ಲ. ಈಗ ನಮ್ಮ ತಂಗಿ ಇವಾಗ ತನ್ನ 60ನೇ ವರ್ಷ ನಿವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾಳೆ. ಅವಳಿಗೆ ಯಾವ ಥರದ ತೊಂದರೆಯನ್ನು ನಾವು ಕೊಡೋದಿಲ್ಲ. ಹಿಂದೆ ಆಕೆ ಅನುಭವಿಸಿದ ತೊಂದರೆ, ಶಾಲೆಯಲ್ಲಿ ಅನುಭವಿಸಿದ ತೊಂದರೆ, ಮನೆಯಲ್ಲಿ ಅನುಭವಿಸಿದ ತೊಂದರೆ ಸಾಕಷ್ಟು. ಅದನ್ನೆಲ್ಲ ನಿಭಾಯಿಸಿ ಏನು ಅವಳ ಸಾಧನೆ. ನಾವೆಲ್ಲ ದೊಡ್ಡವರು ದಡ್ರು, ನಿಜ ಹೇಳ್ಬೇಕಂದ್ರೆ ವಿರಾಜಮಾನರಾಗಿರುವಂಥ ಗುರುಗಳಿಗೆ ಹಾಗೂ ಗುರುಮಾತೆಯರಿಗೆ ಕೇಂದ್ರ ಬಿಂದುವಾದಂಥ ಹೇಮಲತಾ ಮಲ್ಪುರೆ ನಮ್ಮ ಹೆಮ್ಮೆಯ ಅಕ್ಕ, ಅವಳ ಬೀಳ್ಕೊಡುಗೆ ಸಮಾರಂಭದ ಈ ಶುಭ ಸಂಜೆಯಲ್ಲಿ ನನ್ನ ಅಲ್ಪ ಗೀತೆಯ ಇದರ ಪರಿಧಿಯಲ್ಲಿ 1-2 ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಪ್ರಿದಂದಿಲಿಂದಲೂ ಅವಳು ನಮ್ಮ ಜವಾಬ್ದಾರಿಯನ್ನ ಶಾಲೆಯ ಸ್ಕೂಲ್ ಅವಧಿಯಲ್ಲೇನೆ ತಗೊಂಡಿದ್ದಾಳ. ಅವಳು ಹೈಸ್ಕೂಲ್ ಮುಗಿಸಿ SLC ಆದ್ಮೇಲೆ ನಮ್ಮ ಅಣ್ಣನ ಜೊತೆ PUC ಮತ್ತು TCS ಎರಡನ್ನೂ ಕೂಡಿಸಿ 2 ವರ್ಷದಲ್ಲಿ ಮುಗಿಸ್ಕೊಂಡು ತನ್ನ 20ನೇ ವಯಸ್ಸಿನಲ್ಲೇನೆ ನೌಕರಿಯನ್ನು ಹಿಡಿದು ತನ್ನ ಜವಾಬ್ದಾರಿಯನ್ನ ನಿಭಾಯಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನಮ್ಮ ತಂದೆಯವರು ಹೋಗಿ ಇಲ್ಲೇ ಸಮೀಪದ ಜೈನಾಪುರದ ಜ್ಞಾನ ದೇಗುಲದಲ್ಲಿ ಅವಳನ್ನ ಜಾಯಿನ್ ಮಾಡಿಸಿ, ಹೋಗು ಮಗಳೇ, ನಿನ್ನ ಜ್ಞಾನ ದಾಸೋಹ ಶುರುವಾಯಿತು, ನಿನ್ನ ಜ್ಞಾನ ಈ ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗಲಿ ಅಂತ ಹೇಳಿ ಅವಳನ್ನು ಆಶೀರ್ವದಿಸಿದ್ರು. ಆವಾಗಿನಿಂದ ಇವಾಗಿನವರೆಗೂ ಚಿಕ್ಕೋಡಿ ತಾಲೂಕಿನ ಪ್ರತಿಯೊಂದು ಸ್ಕೂಲ್ಗಳಲ್ಲಿ ಅವಳು ತನ್ನ ನಿಸ್ವಾರ್ಥ ಭಾವನೆಯಿಂದ ಜ್ಞಾನ ದಾಸೋಹನ ಮಾಡಿಕೊಂಡು ಇವತ್ತು ನಿವೃತ್ತಿ ಅಂಚಿನಲ್ಲಿ ಕುಂತಿದ್ದಾಳೆ. ಅವಳು ನಮ್ಮ ಶಕ್ತಿ, ಅವಳು ನಮ್ಮ ಸಾಧನೆ, ಅವಳು ನಮ್ಮ
ನಮ್ಮ ಕಷ್ಟದ ರೂವಾರಿ ನಮ್ಮ ಕಷ್ಟಕ್ಕೆ ಬೆಲೆ ಕೊಡುವವಳು, ನಮ್ಮ ಕಷ್ಟ ಬಂದ್ರೆ ಮುಂದೆ ನಿಂತು ನಿಭಾಯಿಸುವವಳು. ಸೊ ಅವಳು ನಮ್ಮ ಮನೆಯ ಸಂಪತ್ತಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾವು ನೌಕರದಾರ ಏನಿದ್ದೀವಲ್ಲ, ಅವ್ರು ಮನೆಯಲ್ಲಿ ಕಡಿಮೆ, ಸ್ಕೂಲಲ್ಲೇ ಆಫೀಸಲ್ಲೇನೆ ಜಾಸ್ತಿ. ಹಾಗಂತ ಈ ಸ್ಕೂಲಲ್ಲೇ ಅವರಿಗೆ ತೋರಿದ ಪ್ರೀತಿ ವಿಶ್ವಾಸನ ನಾವು ಸಂಬಂಧಿಕರು, ನಾವು ಮನೆ ಸಿಬ್ಲಿಂಗ್ಸ್ ಎಲ್ಲ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅವಳು ನೀವೆಲ್ಲ ತೋರಿದ ಪ್ರೀತಿ ವಿಶ್ವಾಸದಿಂದನೇ ಅವಳು ಇಷ್ಟು ಹೆಮ್ಮೆಯಾಗಿ ಇಷ್ಟೊಂದು ಜ್ಞಾನದಾಸವನ್ನ ಮಾಡಿದ್ಲು ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಖುಷಿ ಅನ್ನಿಸ್ತದ. ಅಂತ ಒಂದು ಶಾಲೆ ಇವತ್ತು ನಮ್ಮ ಮಕ್ಕಳನ್ನ ನಮ್ಮ ಜೊತೆ ಬೀಳ್ಕೊಡ್ತಾ ಇದ್ದಾರೆ. ನಾವು ಅವ್ರಿಗೆ ಅಷ್ಟೇ ಹೇಳ್ತೀವಿ, ನಿಮ್ಮಷ್ಟು ಪ್ರೀತಿ ವಿಶ್ವಾಸ ತೋರಿಸ್ಲಿಕ್ಕೆ ನಮ್ಗೆ ಆಗತ್ತೋ ಇಲ್ವೋ, ಆದ್ರೂ ನೀವು ಹಾಕಿಕೊಟ್ಟ ಮಾರ್ಗದಲ್ಲಿ ಅವಳನ್ನು ಅತ್ಯಂತ ಖುಷಿಯಾಗಿ ಇಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ನಿಮ್ಮಲ್ಲೇ ಮನವಿಯನ್ನು ಮಾಡಿಕೊಂಡು ಅವಳನ್ನ ಆದಷ್ಟು ಖುಷಿಯಲ್ಲಿ ಇರ್ತೀವಿ ಅಂತ ಹೇಳ್ತಾ, ಅವಳ ನಿವೃತ್ತಿ ಜೀವನ ಸುಖಕರವಾಗಲಿ ಅಂತ ಹೇಳಿ ಅವಳನ್ನು ಸುಖ ಸಂತೋಷದಿಂದ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ನಿಮ್ಮಲ್ಲಿ ವಿನ್ನವಿಸ್ತೀನಿ. ಪ್ರಭಾರಿ ಮೇಡಮ್ ಸ್ಕೂಲ್ ಬರಂಗಿಲ್ಲ, ಅಷ್ಟು ಅಪೂರ್ವ ಒಂದು ಸೀಟ್ ಅವ್ರಿಗೆ ಗ್ಯಾಪ್ ಆಗಿದ್ದು ಅನ್ನೂ ಗೊತ್ತಾಯ್ತು. ನಮ್ಗೆ ಕೊರೋನಾ ದಾಸನ್ಗಳು ಬೆರೀತಾರೆ, ದೈವೋಪದ ಇಲ್ಲದಿದ್ದರೆ ಪಕ್ಕೆಲ್ಲ ಮುರಿದಂದ್ರೆ ಬೇಕು ಪುರಂದಾಸನ ಕಡೆ. ಬಹುತೇಕ ಇಲ್ಲಿ ಮಕ್ಕಳಾಗಲಿ ಟೀಚರ್ ಒಂದು ದೈವ ಇದ್ರು, ಎಲ್ಲರೂ ಕೂಡಿ ಕೆಲಸ ಮಾಡ್ತಿದ್ರು. ನಾಯಿಂದ ಒಂದು ಸಣ್ಣ ದುರ್ದೈವ ಅಂದ್ರೆ ನಾಯಿಂದ ಮೇಡಮ್ ಬರಂಗಿಲ್ಲ. ವೃತ್ತಿ ಜೀವನದ ಒಂದು ಅಂತಿಮ ಮೈಲಿಗಲ್ಲು ಇದು. ವೃತ್ತಿ ಜೀವನದ ಯಾವುದೇ ನೌಕರಿ ಇರಲಿ, ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಆ ವೃತ್ತಿ ಜೀವನದ ಅಂತಿಮ ಮೈಲಿಗಲ್ಲು. ಇದು ಒಂದು ಅಧ್ಯಾಯ ಮುಗಿತು, ನಾಳಿನ ಒಂದು ಹೊಸ ಅಧ್ಯಾಯ ಮತ್ತು ಬೇರೆ ಶುರುವಾಗಿ. ಆದರೆ ಜಗತ್ತಿನ ಯಾವುದೇ ಡಿಪಾರ್ಟ್ಮೆಂಟ್ಗಿಂತಲೂ ಅತ್ಯಂತ ಪರಿಪಕ್ವ, ಪರಿಶುದ್ಧ, ಪವಿತ್ರ ಮತ್ತು ಉನ್ನತವಾದ ಹುದ್ದೆ ಯಾವುದಂದ್ರೆ ನಮ್ಮ ಶಿಕ್ಷಕ ವೃತ್ತಿ. ಈ ಶಿಕ್ಷಕ ವೃತ್ತಿ ಶಿವಶಂಕರ್ ಜೈರೇನಾಗಿ ಒಂದು ಮಾತು ಬರೆದ ಒಂದು ಕಡೆ, 16 ವರ್ಷ ನೆರಳಾಗಿ ನಿಂತ ಮರ ಕೊಲೆಯಾಗಿ ಉಳಿತು 100 ವರ್ಷ. ಸೊಲ್ಲಕ್ಷ್ಮಿ ಒಳ್ಳೆ ಮಾತಿದ್ದಾರೆ. 16 ವರ್ಷ ನೆರಳಾಗಿ ನಿಂತ ಮರ ಕೊಲೆಯಾಗಿ ಉಳಿತು 100 ವರ್ಷ. 100 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಲಿಲ್ಲ 3 ದಿವಸ. ಅಂದ್ರೆ ಮನುಷ್ಯನ ಬೆಲೆ ಎಷ್ಟಪ್ಪ ಅಂದ್ರೆ, ಒಂದು ಕಟ್ಟಿಗೆ ಒಣಿತಂದ್ರೆ 100 ವರ್ಷ ತೊಲೆಯಾಗಿ ಮನೆ ಇರ್ತಿದೆ. ಬಟ್ ನಮ್ಮ ಮನುಷ್ಯ ಸಾಧ್ಯ ಅಂದ್ರೆ 3 ದಿವಸ ಹೆಣ ಇಟ್ಕೊಂಡಿದ್ದಾರೆ. ಅಷ್ಟು ಒಂದು ಒಳ್ಳೆಯ, ಕೆಲವು ಮಂದಿ ಸಾಧ್ಯ ಭೂಗೋಳ ಹೋಗ್ತಾರೆ, ಕೆಲವು ಮಂದಿ ಇತಿಹಾಸಗಳು ಬರ್ತಾರೆ. ಇತಿಹಾಸಗಳು ಬರುವಂತಾರೆ ಕೆಲವು ಜನ. ಆ ನಿಟ್ಟಿನಲ್ಲಿ ಇವರೆಲ್ಲ ಮಾತಾಡೋದು ಕೇಳಿದ್ರೆ, ಮಲ್ಪುರಿ ಮೇಡಮ್ ತಮ್ಮ ಅತ್ಯಂತ ಪ್ರತಿಪಕ್ವವಾದಂಥ ಪರಿಶುದ್ಧವಾದ ವೃತ್ತಿ ಜೀವನವನ್ನ ಮುಗಿಸಿಬಿಟ್ರು ಅನಿಸ್ತಿದೆ ನಮ್ಗೆ. ಯಾಕಂದ್ರೆ ಅಲ್ಲಿರುವಂಥ ತಾಳ್ಮೆ, ಮುಕ್ತತೆ, ಮಕ್ಕಳೊಂದಿಗೆ ಪ್ರೀತಿ, ಕಲಿಸುವಂತ ಹಂಬಲ, ಸಮಾಜದಲ್ಲಿ ಮಕ್ಕಳನ್ನ ದೊಡ್ಡ ವ್ಯಕ್ತಿಗಳಾಗಿ ಮಾಡಬೇಕು, ಯೋಗ್ಯ ವ್ಯಕ್ತಿಗಳನ್ನು ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ತೊಳೆದಂತ ಮಹಿಳೆ ಅವರು. ನಾನು BSc ಕೆಲಸ ಮಾಡ್ತಿದ್ದೀನಿ. ಮಾಡುವ ಸಾಧಕಿ, ತಾನು ನಿಂತಲ್ಲೇ ನಿಂತು ಮಕ್ಕಳ ಭವಿಷ್ಯಕ್ಕೆ ದಾರಿದೀಪವಾಗುವ ರಕ್ಷಕಿ. ಇಂದು ನಮ್ಮ ಪ್ರೀತಿಯ ಮಾತೃ ಸಮಾನರಾದ ಶ್ರೀಮತಿ ಮಲ್ಪುರೆ ಮೇಡಮ್ ಅವರು ನಿವೃತ್ತಿ ಸಮಾರಂಭದಲ್ಲಿ ಮಾತಾಡುವ ಅವಕಾಶ ದೊರೆದಕ್ಕೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಈ ಶಾಲೆಯ ಅಡಿಗಲ್ಲು ಹಾಕಿ, ಈ ಶಾಲೆಯ ಬೆಳವಣಿಗೆಯಲ್ಲಿ, ಅನೇಕ ವಿದ್ಯಾರ್ಥಿಗಳ ಭವಿಷ್ಯದ ನಿರ್ಮಾಣದಲ್ಲಿ ಹಾಗೂ ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿಯಲ್ಲಿ ಮೇಡಮ್ ಅವರ ಪಾತ್ರ ಅಪಾರವಾಗಿದೆ. ನಿಮ್ಮ ಅನುಭವ, ತಾಳ್ಮೆ, ಪ್ರಾಮಾಣಿಕತೆ ಮತ್ತು ಪ್ರೀತಿಯ ಮೂಲಕ ನೀವು ಅನೇಕ ಪೀಳಿಗೆಗಳ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದೀರಿ. ನಿಮ್ಮ ಪಾಠಗಳು ಕೇವಲ ಪಠ್ಯ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿರದೆ ಜೀವನದ ಸತ್ಯಗಳಿಗೆ ಬೆಳಕಾಗಿದ್ದವು. ನಿಮ್ಮ ಮಾತುಗಳು ಪ್ರೇರಣಾದಾಯಕ ದೃಷ್ಟಿಕೋನ ಮತ್ತು ಶಿಷ್ಟಾಚಾರದ ಜೀವನದ ಪಾಠಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ ಸದಾಕಾಲ ಇರುತ್ತವೆ. ನಿವೃತ್ತಿ